ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಕುರಿತು ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಿ ಗರಿಷ್ಠ ಪ್ರಮಾಣದ ಅನುಷ್ಠಾನದ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವೆಂಬರ್ 15ರಂದು ಜಾರ್ಖಂಡ್ ರಾಜ್ಯದ ಖುಂಟಿಯಲ್ಲಿ ಉದ್ಘಾಟನೆ ಮಾಡಿದರು. ಮುಖ್ಯವಾಗಿ ಪ್ರದರ್ಶನ ವ್ಯಾನ್ಗಳು ದೇಶದ ವಿವಿಧ ನಗರ, ಪಟ್ಟಣ ಮತ್ತು ಗ್ರಾಮಗಳಿಗೆ ತೆರಳಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ. ವ್ಯಾನ್ಗಳು ದೃಶ್ಯ ಶ್ರಾವ್ಯ ಮಾಧ್ಯಮದ ಮೂಲಕ ಜನರಿಗೆ ಅರಿವನ್ನು ಮೂಡಿಸುತ್ತವೆ. ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳು ಇದರಲ್ಲಿ ಭಾಗೀದಾರರಾಗಿದ್ದು, ವಿವಿಧ ಯೋಜನೆಗಳ ಬಗ್ಗೆ ಸಂಬಂಧಪಟ್ಟ ಸಂಸ್ಥೆಗಳ ಅಧಿಕಾರಿಗಳು ಮಾಹಿತಿ ಮಾಡಿಕೊಡುತ್ತಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತು ಮಾಹಿತಿ ಕೈಪಿಡಿಗಳನ್ನು ಕೂಡ ಒದಗಿಸಲಾಗುತ್ತದೆ. ಕೊಡಗು ಜಿಲ್ಲೆಯಲ್ಲಿ ನವೆಂಬರ್ 27ರಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಾರಂಭವಾಗಿ ಪೊನ್ನಂಪೇಟೆ, ವಿರಾಜಪೇಟೆ ಮತ್ತು ಕುಶಾಲನಗರ ತಾಲೂಕುಗಳಲ್ಲಿ ಸಂಚರಿಸಿ ಈಗ ಸೋಮವಾರಪೇಟೆ ತಾಲೂಕನ್ನು ತಲುಪಿದೆ. ಪ್ರತಿದಿನ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯುತ್ತಿದೆ. ಇದು ಗ್ರಾಮೀಣ ಭಾಗದ ಯಾತ್ರೆ. ಇಂದು ದಿನಾಂಕ 3ರಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ನಗರಗಳ ಯಾತ್ರೆ ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ನಡೆಯಿತು. ಮಡಿಕೇರಿ ಪಟ್ಟಣದ ಹಳೆ ಖಾಸಗಿ ಬಸ್ ನಿಲ್ದಾಣದ ಸಮೀಪ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಯಾತ್ರೆಯನ್ನು ಆಯೋಜಿಸಿದ್ದ ಮಡಿಕೇರಿಯ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಪ್ರಬಂಧಕರಾದ ಲಕ್ಷ್ಮೀಕಾಂತ್ ನಾಯಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂಗವಾಗಿ ದಿನಾಂಕ 3/1/2024 ಇಂದು ಮಡಿಕೇರಿ ಹಾಗೂ ಸೋಮವಾರಪೇಟೆ ಹಾಗೂ ನಾಳೆ ವಿರಾಜಪೇಟೆ ಮತ್ತು ಕುಶಾಲನಗರ ಪಟ್ಟಣಗಳಲ್ಲಿ ಈ ಯಾತ್ರೆ ನಡೆಯಲಿದೆ. ಉದ್ದೇಶ ಏನಂದ್ರೆ ಜನರಿಗೆ ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನ ಮಂತ್ರಿ ಗರೀಬಿ ಕಲ್ಯಾಣ ಅನ್ನ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ನಗರ ಯೋಜನೆ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ, ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ, ಪೋಷಣ ಅಭಿಯಾನ, ಜನ್ಧನ್ ಯೋಜನಾ, ಜೀವನ್ ಜ್ಯೋತಿ ವಿಮಾ ಯೋಜನೆ, ಸುರಕ್ಷಾ ವಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ, ಸ್ಟಾರ್ಟ್ ಅಪ್ ಇಂಡಿಯಾ ಯೋಜನೆ, ಪ್ರಧಾನ ಮಂತ್ರಿ ಇ ಬಸ್ ಸೇವಾ, ನಗರಗಳ ಬದಲಾವಣೆ ಮತ್ತು ಪುನರ್ಜೀವನಕ್ಕಾಗಿ ಅಟಲ್ ಮಿಷನ್ ಯೋಜನಾ, ಅಮೃತ ಯೋಜನೆ, ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ, ಉಜಾಲ ಯೋಜನೆ, ಸೌಭಾಗ್ಯ ವಿದ್ಯುತ್ ಸಂಪರ್ಕ ಯೋಜನೆ, ಡಿಜಿಟಲ್ ಪಾವತಿ ಮೂಲ ಸೌಕರ್ಯ ಯೋಜನೆ, ಖೇಲೋ ಇಂಡಿಯಾ, ಉಡಾನ್ ಯೋಜನೆ, ವಂದೇ ಭಾರತ್ ರೈಲುಗಳ ಮತ್ತು ಅಮೃತ ಭಾರತ ನಿಲ್ದಾಣ ಯೋಜನೆ ಬಗ್ಗೆ ಮಾಹಿತಿ ಕೊಡಲಾಗುವುದು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಅತಿಥಿಗಳಾಗಿದ್ದ ಮಡಿಕೇರಿ ನಗರದ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪೂವಯ್ಯ ಅವರು ನೆರೆದ ಜನರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿ ಬೋಧಿಸಿದರು. ನಾವು ಪ್ರತಿಜ್ಞೆ ಮಾಡುತ್ತೇವೆ 2047 ವೇಳೆಗೆ ಭಾರತವನ್ನು 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತುಶಾಹಿ ಮನಸ್ಥಿತಿಯ ಯಾವುದೇ ಕುರುಹುಗಳನ್ನು ತೆಗೆದುಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ. ಏಕತೆಯನ್ನು ಬಲಪಡಿಸಿ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ನಾಗರಿಕನ ಕರ್ತವ್ಯಗಳನ್ನು ನಿರ್ವಹಿಸುತ್ತೇವೆ. ಕೊಡಗು ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕ್ನ ಪ್ರಬಂಧಕರಾದ ಪಿ ಗಂಗಾಧರ್ ನಾಯಕ್ ಅವರು ಸ್ವಾಗತ ಭಾಷಣ ಮಾಡಿ ಮಾತನಾಡಿದರು. ಈ ಯಾತ್ರೆಯ ಉದ್ದೇಶ 2047 ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷದ ಒಳಗೆ ನಮ್ಮ ದೇಶವನ್ನ ಒಂದು ವಿಕಸಿತ ದೇಶವನ್ನಾಗಿ ಮಾಡಬೇಕು ಅನ್ನೋದು ಈ ಒಂದು ಸಂಕಲ್ಪದಲ್ಲಿ ಕೇಂದ್ರ ಸರ್ಕಾರದ ಏನು ಯೋಜನೆಗಳಿದೆ, ಸಮಾಜದ ಕಟ್ಟಕಡೆ ವ್ಯಕ್ತಿವರೆಗೂ ಇದು ಮಾಹಿತಿಯನ್ನ ನೀಡಬೇಕು ಅನ್ನೋದು ಈ ಯಾತ್ರೆಯ ಉದ್ದೇಶ. ಹೀಗಾಗಿ ಈ ಒಂದು ನಮ್ಮ ಜಿಲ್ಲೆಯಲ್ಲಿ 103 ಗ್ರಾಮ ಪಂಚಾಯತ್ ಇದೆ. ಸೊ ಪ್ರತಿ ಒಂದು ದಿನದ 2 ಗ್ರಾಮ ಪಂಚಾಯತ್ ಅಂತ ಹಾಗೆ ನಾವು 58 ಗ್ರಾಮ ಪಂಚಾಯತ್ ಅನ್ನು ಕವರ್ ಮಾಡಿದ್ದೇವೆ ಸರ್. ಹಾಗೂ ಈಗ ಆಲ್ರೆಡಿ ನಾವು ಸೋಮವಾರಪೇಟೆ ಬ್ಲಾಕ್ ನಲ್ಲಿದ್ದೇವೆ. 25 ಜನವರಿವರೆಗೆ ಈ ದೇಶದಾದ್ಯಂತ ಈ ಯಾತ್ರೆ ನಡೀತದೆ. ಹೇಳಿದ ಹಾಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ಏನು ಯೋಜನೆಗಳ ಬಗ್ಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಈ ಮಾಹಿತಿಯನ್ನು ತಲುಪಿಸುವುದು, ಹಾಗೆ ಯಾರು ಬೆನಿಫಿಷಿಯರೀಸ್ ಫಲಾನುಭವಿಗಳಿದ್ದಾರೆ ಅವರ ಬಾಯಿಯಿಂದ ಅವರ ಕಥೆಗಳನ್ನು ಕೇಳೋದು ಈ ಒಂದು ಯಾತ್ರೆಯ ಉದ್ದೇಶವಾಗಿದೆ.
ಕೋವಿಡ್ ಬಂದ ಮೇಲೆ ಅತಿ ಹೆಚ್ಚು ಎಫೆಕ್ಟ್ ಆಗಿರೋದು ಅನಾರ್ಗನೈಸ್ ಸೆಕ್ಟರ್. ಈ ಆತ್ಮನಿರ್ಭರ್ತ ಸ್ಕೀಮ್ಸ್ ನಲ್ಲಿ ಹಲವಾರು ಯೋಜನೆಗಳು ಬಂದು, ನಿಮಗೆ ಫಾರ್ ಎಕ್ಸಾಂಪಲ್ PM ಸ್ವಾನಿಧಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಗೆ ಒಂದು 10,000 ಮತ್ತೆ ಅದನ್ನು ಕಟ್ಕೊಂಡ್ರೆ 20,000, ಅದನ್ನು ಕಟ್ಟಿದ್ರೆ 50,000 ಹೇಗೆ. ಇವತ್ತು ನಾವು ಕೊಡಗಿನಲ್ಲಿ 3 ಕೋಟಿಗೂ ಜಾಸ್ತಿ ಅಧಿಕ ಲೋನ್ ಅನ್ನು ಕೊಟ್ಟಿದ್ದೇವೆ ಸರ್ ಬೀದಿ ಬದಿ ವ್ಯಾಪಾರಿಗಳಿಗೆ. ಹಾಗೆ PM ಮುದ್ರಾ ಯೋಜನೆಗಳಲ್ಲಿ ಹಲವಾರು ಜನ, ಲಕ್ಷಾಂತರ ಜನ ದೇಶದಾದ್ಯಂತ ಈ ಯೋಜನೆಯಲ್ಲಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ. PM ಆವಾಸ್ ಯೋಜನೆ ಇರಬಹುದು ಅಥವಾ ಘರ್ ಘರ್ ಜಲ್ ಮಿಷನ್ ಅಲ್ಲಿ ಇವತ್ತು ಮನೆ ಮನೆಗೆ ನೀರಿನ ಸಂಪರ್ಕ ಆಗಿದೆ. ಉಜ್ವಲ ಗ್ಯಾಸ್ ನಲ್ಲಿ ಹಲವಾರು ಲಕ್ಷಾಂತರ BPL ಫ್ಯಾಮಿಲೀಸ್ ಗಳಿಗೆ ಗ್ಯಾಸ್ ಕನೆಕ್ಷನ್ ನೀಡಿದ್ದೇವೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಅಲ್ಲಿ ಆರೋಗ್ಯ ಕಾರ್ಡ್ ಸಿಕ್ಕಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಸ್ಪೀಕರ್ ಹಾಗೂ ಮಾಜಿ ವಿಧಾನಸಭಾ ಸದಸ್ಯರಾದ KG ಬೋಪಯ್ಯ ಅವರು ಮಾತನಾಡಿ, ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡುವುದು ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಇಡೀ ರಾಷ್ಟ್ರವ್ಯಾಪಿ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ನವೆಂಬರ್ 27ನೇ ತಾರೀಕು ವಿರಾಜಪೇಟೆಯಿಂದ ಆರಂಭ ಆಗಿದೆ. ಇವತ್ತು ಮಡಿಕೇರಿಯಲ್ಲಿ ತಲುಪಿದೆ. 9.5 ವರ್ಷದ ಹಿಂದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಅವರು ಒಂದೇ ಹೇಳಿದ್ದು, ಭಾರತವನ್ನ ಒಂದು ಬಲಿಷ್ಠ ರಾಷ್ಟ್ರ, ಸ್ವಾಭಿಮಾನಿ ಸ್ವಾವಲಂಬಿ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳುವಂತ ಉದ್ದೇಶದೊಂದಿಗೆ ಅವರು ಮೊದಲು ಪ್ರಾರಂಭ ಮಾಡಿದ್ದು ಇರುವಂತದ್ದೇ ದೇಶ ಮೊದಲು ಸ್ವಚ್ಛವಾಗಿರ್ಬೇಕು ಅಂತೇಳಿ ಸ್ವಚ್ಛ ಭಾರತ ಅಭಿಯಾನವನ್ನ ನವದೆಹಲಿಯಲ್ಲೇ ಪ್ರಾರಂಭ ಮಾಡಿದ್ರು. ಅದು ಇವತ್ತು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳು ಇರಬಹುದು, ನಗರಸಭೆಗಳು ಇರಬಹುದು ಅಥವಾ ಪುರಸಭೆಗಳಿಗೆ ಎಲ್ಲರಿಗೂ ಸ್ವಚ್ಛ ಭಾರತ ಅಭಿಯಾನ ಇದನ್ನ ಕಸ ವಿಲೇವಾರಿ ಮಾಡೋದಕ್ಕೂ ಕೂಡ ಅನುದಾನವನ್ನು ಕೊಡುವುದರ ಮುಖಾಂತರ ಈ ಒಂದು ಸ್ವಚ್ಛ ಭಾರತ್ ಇದಕ್ಕೆ ಚಾಲನೆ ಇವತ್ತು ಕೂಡ ಅದು ಜಾರಿಯಲ್ಲಿದೆ. ಇದಾದ ನಂತರ ಇಷ್ಟಕ್ಕೆ ಸೀಮಿತ ಆಗಿದೆ. ಈ ದೇಶದಲ್ಲಿ ಇರುವಂತ ಎಲ್ಲ ಪ್ರಜೆಗಳು ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಬೇಕು, ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಗಬೇಕು ಅನ್ನುವ ಉದ್ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು 10 ಹಲವಾರು ಯೋಜನೆಗಳನ್ನ ಕೊಟ್ಟಿದೆ. ಆದರೆ ಕೊಟ್ಟಂತ ಯೋಜನೆಗಳು ಅದು ಕೇಂದ್ರ ಸರ್ಕಾರದ್ದು ಅನ್ನುವಂಥದ್ದು ಸಾಮಾನ್ಯ ಜನಕ್ಕೆ ಅದು ತಿಳುವಳಿಕೆ ಆಗಿಲ್ಲ. ಅದಕ್ಕೆ ಬಹುಶಃ ಇವತ್ತು ಬ್ಯಾಂಕಿನ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತ ಎಲ್ಲ ಇಲಾಖೆಗಳು, ಬೇರೆ ಬೇರೆ ಇಲಾಖೆಗಳ ಮುಖಾಂತರನೇ ಈ ಒಂದು ಕಾರ್ಯಕ್ರಮಗಳ ಅರಿವಿಕೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನುವಂತ ಇದರ ಮುಖಾಂತರ ಪ್ರತಿ ದಿವಸ 2 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಇವತ್ತು ಯೋಜನೆಗಳು ಏನೇನು ಅನ್ನುವಂಥದ್ದನ್ನ ಈಗ ತಾನೇ ತಾವು ಒಂದು ಕಿರುಚಿತ್ರವನ್ನು ನೋಡಿದಿರಿ. ಅದರಲ್ಲಿ ಎಲ್ಲವನ್ನೂ ತೋರಿಸಿದ್ದಾರೆ. ನಾನು ಮತ್ತೆ ಅದನ್ನ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಉದ್ದೇಶ ಇಷ್ಟೇ, ಇಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಬೇಕು. ಏನು ಉದ್ಯೋಗಗಳಿಗೆ ಬೇಕಾದಂತ ಎಲ್ಲ ರೀತಿ, ಬೀದಿ ವ್ಯಾಪಾರದ ಬಗ್ಗೆ ಹೇಳಿದ್ರು, 10,000 ರೂಪಾಯಿ ಮೊದಲಿಗೆ ಕೊಡ್ತೇವೆ, ಅದನ್ನು ಮಾಡಿದ್ರೆ ಡಬಲ್ ಅಪ್ ಟು 1 lakh ವರೆಗೆ ಕೊಡುವಂತ ಯೋಜನೆ ಇದೆ. ಮುದ್ರಾ ಯೋಜನೆ ಇದೆ, ಜಾಮೀನು ಇಲ್ಲದೆ ಸಾಲ ಕೊಡುವಂತದ್ದು. ಹಾಗೇನೆ ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಯಾರು ಸ್ವಂತವಾಗಿ ಗುಂಪಾಗಿ ಉದ್ಯೋಗವನ್ನ ಅಥವಾ ನಡೆಸ್ತಾರೆ ಅವರಿಗೆಲ್ಲರಿಗೂ ಸಾಲ ಕೊಡುವಂತ ಯೋಜನೆಗಳಿರ್ಬೋದು. ಅದಕ್ಕೆ ಪೂರಕವಾಗಿ ಇವತ್ತು ಬೇರೆ ಬೇರೆ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳುವಂತ ಇದಕ್ಕೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಇವತ್ತು ಇಲ್ಲಿ ಚಿಕಿತ್ಸೆ ಇದನ್ನು ಕೂಡ ಮಾಡುವಂತದ್ದು ಕೂಡ ಇದೆ. ನಿಮಗೆ ಗೊತ್ತಿದ್ದ ಹಾಗೆ ಜನೌಷಧಿ ಕೇಂದ್ರಗಳು ಒಂದಿಷ್ಟು ಅಪಪ್ರಚಾರನೂ ನಡೀತದೆ. ಅಲ್ಲಿರುವ ಔಷಧಿಗಳಿಗೆ ಕ್ವಾಲಿಟಿ ಇಲ್ಲ, ಅದು ತಕೊಂಡ್ರೆ ಏನು ಇದಿಲ್ಲ, ಅಪಪ್ರಚಾರ ವ್ಯವಸ್ಥಿತವಾಗಿ ಯಾರು ಮಾಡ್ತಾರೆ ಅದು ಎಲ್ಲವೂ ಗೊತ್ತಿದೆ. ಉತ್ತಮ ಕ್ವಾಲಿಟಿ ಹೇಗೆ ಡ್ರಗ್ ಕಂಟ್ರೋಲರ್ ಇನ್ಸ್ಪೆಕ್ಟರ್ಸ್ ಏನು ಅದಕ್ಕೆ ಸರ್ಟಿಫೈ ಮಾಡಬೇಕು ಅದನ್ನ ಮಾಡಿದ್ದಾರೆ. ಅತ್ಯಂತ ಕಡಿಮೆ 100 ರೂಪಾಯಿ ಟ್ಯಾಬ್ಲೆಟ್ 10 ರೂಪಾಯಿಗೆ ಸಿಗುವಂತಹ ವ್ಯವಸ್ಥೆ ಇದೆ. ಆದರೆ ಅದನ್ನು ಪಡ್ಕೊಳ್ಬೇಕು. ಮಡಿಕೇರಿಯಲ್ಲಿ ಕೂಡ ಸಿಗ್ತದೆ, ಹಲವು ಕಡೆ ಇವತ್ತು ಜಿಲ್ಲೆಯಲ್ಲಿ ಇದೆ, ಇಡೀ ದೇಶವ್ಯಾಪಿ ಇವತ್ತು ಇದೆ. ಅದೇ ರೀತಿ ಆಯುಷ್ಮಾನ್ ಭಾರತ್ ಕಾರ್ಡ್ ಈಗಾಗಲೇ ಹೇಳಿದ್ದಾರೆ, ಉಚಿತವಾಗಿ ಚಿಕಿತ್ಸೆಯನ್ನ ಕೊಡುವಂಥದ್ದು ಕೂಡ ಇದೆ. ಇದರ ಎಲ್ಲದರ ಪ್ರಯೋಜನ ಹಾಗೆ ಯಾವುದೇ ವರ್ಗದ ಜನತೆ ತೆಗೆದುಕೊಂಡ್ರೆ ಇವತ್ತು ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅಂತ ಹೇಳಿ 6,000 ನಮ್ಮ ಸರ್ಕಾರ ಮತ್ತೆ ಅದಕ್ಕೆ 4,000 ಕೊಡುವಂಥದ್ದು ಇತ್ತು, ನಿಲ್ಲಿಸಿದ್ದಾರೆ, ಅದು ಬೇರೆ. ಈ ರೀತಿ ಎಲ್ಲ ಕಾರ್ಮಿಕ ವರ್ಗದವರಿಗೆ
ಯಾವುದೇ ವರ್ಗವನ್ನು ತೆಗೆದುಕೊಂಡ್ರೆ ಒಂದಲ್ಲ ಒಂದು ರೀತಿಯ ಕೇಂದ್ರದ ಸೌಲಭ್ಯಗಳು ಇವತ್ತು ದೊರಕ್ತಾ ಇದೆ. ಆದ್ರೆ ಅದು ಕೇಂದ್ರದ್ದು ಅಂತ ಹೇಳುವಂತದ್ದು ಜನತೆಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಏನು ಇವತ್ತು 5 kg ಅಕ್ಕಿ ರೇಷನ್ ಕಾರ್ಡ್ BPL ಕಾರ್ಡ್ದಾರರಿಗೆ ಉಚಿತವಾಗಿ ಕೊಡಲಾಗುತ್ತೆ, ಅದನ್ನು ಇನ್ನೂ 5 ವರ್ಷ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಉಚಿತವಾಗಿ ಅನ್ನ ಭಾಗ್ಯ ಅಂತ ಏನು ಹೇಳ್ತೇವೆ, ಅದು ಪ್ರಧಾನಮಂತ್ರಿಗಳ ಮೋದಿ ಅವರ ಯೋಜನೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ಹೇಳಬೇಕಾಗಿದೆ. ಕಿರು ಪುಸ್ತಕ ಏನು ಕೊಟ್ಟಿದೆ, ಎಲ್ಲ ಯೋಜನೆಗಳಿದೆ, ಅದನ್ನ ಮಾಹಿತಿಯನ್ನು ತಿಳ್ಕೊಂಡು ಜನರಿಗೆ ತಿಳಿಸುವಂತದ್ದಾಗಬೇಕು. ಅದರ ಜೊತೆಗೆ ಮತ್ತೊಮ್ಮೆ 3ನೇ ಅವಧಿಗೂ ಕೂಡ ಈ ದೇಶವನ್ನು ಮುನ್ನಡೆಸಬೇಕಲ್ಲ. ಇವತ್ತು ಅಂತರಿಕ್ಷ ಮಟ್ಟದಿಂದ ಹಿಡಿದು ಎಲ್ಲ ಇದರಲ್ಲಿ ಭಾರತದ ಕೀರ್ತಿಯನ್ನು ಎತ್ತಿದೆ. ಏನೇ ಪ್ರಪಂಚದಲ್ಲಿ ಸಮಸ್ಯೆಗಳು ಬಂದ್ರೆ ಮೋದಿ ಅವರು ಏನ್ ಹೇಳ್ತಾರೆ ಅಂತ ಕೇಳುವ ಮಟ್ಟಿಗೆ ಇವತ್ತು ನಾಯಕತ್ವ ಬೆಳೆದಿದೆ. ಹಾಗಾಗಿ ಆ ನಾಯಕತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಮತ್ತೊಮ್ಮೆ 3ನೇ ಬಾರಿಗೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಡಳಿತದ ಚುಕ್ಕಾಣಿ ಹಿಡಿಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಎಲ್ಲ ಕಾರ್ಯಕ್ರಮಗಳ ಪ್ರಯೋಜನ ಪಡೆದವರು ಕೂಡ ಇದು ನರೇಂದ್ರ ಮೋದಿ ಅವರಿಂದಾಗಿ ನನಗೆ ಇದರ ಪ್ರಯೋಜನ ಆಗಿದೆ, ನನಗೆ ಆಪರೇಷನ್ ಆಗಿದೆ, ಈ ರೀತಿ ಎಲ್ಲವನ್ನೂ ಹೇಳಬೇಕಾಗುತ್ತೆ. ಇನ್ಶೂರೆನ್ಸ್ ಅಲ್ಲಿ ಇಷ್ಟು ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳಿಕೊಳ್ಬೇಕು ಅನ್ನುವಂತ ಮಾತನ್ನು ಹೇಳಿ ಎಲ್ರಿಗೂ ಶುಭಕಾಮನೆಯನ್ನು ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದ. ಮಡಿಕೇರಿ ನಗರಸಭೆಯ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗೆಗೆ ಪರಿಚಯ ಮಾಡಿಕೊಟ್ಟರು. ನಾನು ಹೇಳಬೇಕು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಇವತ್ತು ಅತ್ಯಂತ ಒಂದು ಮಹತ್ವದ ಒಂದು ಕಾರ್ಯಕ್ರಮವನ್ನ ನೀಡ್ತಾ ಬಂದಿದ್ದಾರೆ. ಉಜ್ವಲ ಯೋಜನೆ ಇರಬಹುದು, ಯಾಕೆಂತ ಹೇಳಿದ್ರೆ ಹೊಗೆ ಮುಕ್ತ ಒಂದು ಅಡಿಗೆ ಮಾಡುವಂತಹ ಒಂದು ಮಹಿಳೆಯರ ಕಷ್ಟವನ್ನ ಅರ್ಥಕೊಂಡು ಉಜ್ವಲ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಹಾಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂತಹ ಒಂದು ಕಾರ್ಯಕ್ರಮ ಇರಬಹುದು. ಹೆಣ್ಮಕ್ಳನ್ನ ಓದಿಸಿದಷ್ಟು ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋಂಥದನ್ನ ತಿಳಿಸಿದ್ದಾರೆ. ಮತ್ತೆ ಕಡು ಬಡವರಿಗೂ ತಲೆ ಮೇಲೆ ಒಂದು ಸೂರು ಬೇಕು ಅಂತ ಹೇಳಿ ಎಲ್ರಿಗೂ ಮನೆಯನ್ನ ಕೊಡುವಂತ ಕಾರ್ಯಕ್ರಮ. ಹಾಗೆ ಮಾತೃವಂದನಾ ಯೋಜನೆ ಇರಬಹುದು. ಮಾತೃವಂದನಾ ಯೋಜನೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮೊದಲ ಸಲ ಗರ್ಭಿಣಿಯಾದಾಗ ಅವರಿಗೆ 5,000 ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರಿಗೆ ಉತ್ತಮ ಆಹಾರ ಮತ್ತು ಮನೆಯಲ್ಲೇ ಇರುವಾಗ ಅವರಿಗೆ ಒಂದು ಉತ್ತಮ ಪೋಷಣೆ ಬೇಕಾಗುತ್ತೆ ಅಂತ 5,000 ರೂಪಾಯಿಗಳನ್ನ ಕೊಡ್ತಾರೆ. ನಂತರ 2ನೇ ಸರಿ ಗರ್ಭಿಣಿಯಾಗಿ ಹೆಣ್ಣು ಮಗು ಆದಾಗ 6,000 ಕೊಡ್ತಾ ಇದ್ದಾರೆ. ಇದು ನಮ್ಗೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಮೋದಿ ಸರ್ಕಾರ ಹೆಣ್ಮಕ್ಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋಂಥದನ್ನ ತೋರಿಸುತ್ತೆ. ಹಾಗಾಗಿ ಹೀಗೆ ಹಲವಾರು ಯೋಜನೆಗಳನ್ನ ಇವತ್ತು ನಾವು ಹಾಕೊಂಡೋದ್ರೆ ಇಡೀ ಕಡು ಬಡವರು ತಮ್ಮ ಒಂದು ಸ್ವಾವಲಂಬಿ ಜೀವನವನ್ನ ನಡೆಸಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಇವತ್ತು ಯೋಜನೆ ಮುಖಾಂತರ ತಲುಪಿಸ್ತಾ ಇದ್ದಾರೆ ಜನರಿಗೆ. ಇದನ್ನ ನಾವು ಪ್ರತಿ ಮನೆಗೂ ತಲುಪಿಸಬೇಕು. ಪ್ರತಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಸಹ ಈ ಯೋಜನೆಗಳನ್ನ ಪಡ್ಕೊಂಡಾಗ ಅವರು ಒಂದು ಸ್ವಾವಲಂಬಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಏನು ನಮ್ಮ ಇವತ್ತು ಮೋದಿಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಆಯುಷ್ಮಾನ್ ಭಾರತ್ ಇರಬಹುದು, ಜನೌಷಧಿ ಇರಬಹುದು, ದಂಜನ್ ಯೋಜನೆ ಇರಬಹುದು, ಸ್ಟಾರ್ಟ್ಅಪ್ ಯೋಜನೆ ಇರಬಹುದು. ಏನ್ ನಮ್ಗೆ ಒಂದು ಸ್ಟಾರ್ಟ್ಅಪ್ ಕನ್ಸಿದ್ರೆ ಅದನ್ನ ನನ್ಸ್ ಮಾಡ್ಲಿಕ್ಕೆ ಸಾಲವನ್ನು ಸಹ ಒದಗಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಹಲವಾರು ಯೋಜನೆಗಳನ್ನ ಇವತ್ತು ತಲುಪಿಸ್ತಾ ಇದ್ದಾರೆ. ನಾವುಗಳು ಅದನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕಾರ್ಯವನ್ನ ಮಾಡೋಣ. ಇವತ್ತು ಕರ್ನಾಟಕದಲ್ಲಿ 1,300 ಎಲೆಕ್ಟ್ರಿಕ್ ಬಸ್ಸಸ್ ಅನ್ನ ತಯಾರು ಮಾಡುವಂತಹ ಕಂಪನಿಗಳಿಗೆ ಸಬ್ಸಿಡಿಯನ್ನು ಸಹ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಹೀಗೆ ವಿಮಾನ ನಿಲ್ದಾಣಗಳಿರ್ಬೋದು, ರೈಲ್ವೆ ಲೈನ್ಸ್ ಇರಬಹುದು, ವಂದೇ ಭಾರತ್ ಅನ್ನೋಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳು. ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನ ಎದ್ದು ಕಾಣಬಹುದು. ಅದನ್ನ ಪ್ರತಿಯೊಬ್ಬರಿಗೂ ತಿಳಿಸಿ ಏನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು ಎಲ್ಲರೂ ನಾವು ಮತ್ತೊಮ್ಮೆ ಮೋದಿ ಸರ್ಕಾರ ಬರಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರಮೇಶ್ ಬಾಬು ಅವರು ನಬಾರ್ಡ್ನ ಯೋಜನೆಗಳ ಬಗೆಗೆ ಪರಿಚಯ ಮಾಡಿಕೊಟ್ಟರು. ಈಗಾಗಲೇ ನಿಮ್ಗೆ ಗೊತ್ತು, ನಬಾರ್ಡ್ ಕಡೆಯಿಂದ 0% ಅಲ್ಲಿ DCCB ಬ್ಯಾಂಕ್ ಇಂದ ಥ್ರೂ ಪ್ಯಾಕ್ಸ್ ನಿಮ್ಗೆಲ್ಲರಿಗೂ ಬೆಳೆ ಸಾಲ ಸಿಗ್ತಾ ಇದೆ. ಅದು ಬಿಟ್ಟು ಸಬ್ಸಿಡಿ ಸ್ಕೀಮ್ ಅಲ್ಲಿ ನಬಾರ್ಡ್ ಅಲ್ಲಿ ಒಂದು ಸ್ಕೀಮ್ ಇದೆ, ಗೋಡೌನ್ ಕನ್ಸ್ಟ್ರಕ್ಷನ್ ಸ್ಕೀಮು ನಬಾರ್ಡ್ ಅಲ್ಲಿ.
ಇದರಲ್ಲಿ ಸಬ್ಸಿಡಿ ಅಂತ ಹೇಳಿದ್ರೆ 25% ಇಂದ 33% ತನಕ ಸಬ್ಸಿಡಿ ಸಿಗುತ್ತೆ. ಬೇಸ್ಡ್ ಆನ್ ಮಹಿಳೆಯರು ಮತ್ತೆ SC/ST ಇದ್ರೆ 33%, ಜನರಲ್ ಮೆರಿಟ್ ಯಾರಿದ್ರು 25% ಸಬ್ಸಿಡಿ ಸಿಗುತ್ತೆ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮಿನಿಮಮ್ ಬಂದ್ಬಿಟ್ಟು ಗೋಡೌನ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ, ಕಾಫಿ ಅಥವಾ ಬೇರೆ ಏನಾದ್ರು ಭತ್ತ ಏನಾದ್ರು ಸ್ಟೋರ್ ಮಾಡ್ಕೊಳ್ಳಕ್ಕೆ ಅಂತ ಹೇಳಿದ್ರೆ ಮಿನಿಮಮ್ 50 ಮೆಟ್ರಿಕ್ ಟನ್ ಇರಬೇಕು. ಇವಾಗ ನಾನು ಒಂದು ಚಿಕ್ಕದಾಗಿ 50 ಮೆಟ್ರಿಕ್ ಟನ್ ಅಂದ್ರೆ ಒಂದು 18x18 ಇರ್ಬೋದು ಅಂತ, ಅಷ್ಟಿಂದ ಸ್ಟಾರ್ಟ್ ಆಗಿ 1000 ಮೆಟ್ರಿಕ್ ಟನ್ ತನಕ ಮಾಡ್ಬೋದು. 1000 ಮೆಟ್ರಿಕ್ ಟನ್ ತನಕ ನಿಮ್ಗೆ 875 ರೂಪಾಯಿ ಸಬ್ಸಿಡಿ ಸಿಗುತ್ತೆ. 1000 ಮೆಟ್ರಿಕ್ ಟನ್ ಏನಾದ್ರು ದಾಟಿದ್ರೆ 750 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದು ಭಾರತ ಸರ್ಕಾರದಿಂದ ನಬಾರ್ಡ್ ವತಿಯಿಂದ ಸಿಗುವಂತ ಒಂದು ಸಬ್ಸಿಡಿ ಸ್ಕೀಮು. ಸೊ ಇಲ್ಲಿ ನಮ್ಮ ಕೊಡಗಿನಲ್ಲಿ ಕಾಫಿಗೆ ಬಹಳಷ್ಟು ಜನ ಈ ಒಂದು ಸ್ಕೀಮ್ ನ ಆಪ್ಟ್ ಮಾಡ್ತಾರೆ. ಇದನ್ನ ಹೆಂಗಪ್ಪ ನಾನು ತಗೊಳ್ಳೋದು ಸಬ್ಸಿಡಿ ಅಂತ ಹೇಳಿದ್ರೆ, ನೀವು ನಿಮ್ಮ ನಿಯರೆಸ್ಟ್ ಯಾವುದೇ ಬ್ಯಾಂಕ್ ಬ್ರಾಂಚ್ ಆದ್ರೂ ಹೋಗಿ ವಿಸಿಟ್ ಮಾಡಬಹುದು. ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನೀವು ಈ ಒಂದು ನಬಾರ್ಡ್ ಸಬ್ಸಿಡಿ ಸ್ಕೀಮ್ ನನ್ನ ಗೋಡೌನ್ ಕನ್ಸ್ಟ್ರಕ್ಷನ್ಗೆ ತಗೋಬೇಕು ಅಂತ ನೀವು ಹೇಳ್ಬೇಕು ಅವ್ರಿಗೆ. ಅವ್ರು ಹೇಳಿದ್ರೆ ನಿಮ್ಗೆ ನಾವು ಗೈಡ್ ಮಾಡ್ತೀವಿ. ನಮ್ದೊಂದು ಇಂಟರ್ನಲ್ ವೆಬ್ಸೈಟ್ ಇದೆ, ಅದ್ರಲ್ಲಿ ಯಾವ ತರ ಅವ್ರು ಅಪ್ಲೈ ಮಾಡಬೇಕು ಎಂತ ಏನು ಅಂತ ನಾವು ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಮಾಹಿತಿ ಕೊಡ್ತೀವಿ. ಅದು ಸಾಕು, ಲೋನ್ ಸ್ಯಾಂಕ್ಷನ್ ಆದ್ರೆ ಸಾಕು. ಸೊ ಇಷ್ಟು ಸಬ್ಸಿಡಿ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಸುಮಾರು ಇವಾಗ PM ಸ್ವಾನಿಧಿ ಇರ್ಬೋದು, ಮುದ್ರಾ ಇರ್ಬೋದು, ಅಥವಾ ಹಲವಾರು ಯೋಜನೆಗಳು, ಆವಾಸ್ ಯೋಜನೆ ಇರ್ಬೋದು, ಎಲ್ಲ ಗೊತ್ತು. ಬಟ್ ಸುಮಾರು ಜನಕ್ಕೆ ಕೇಳ್ತೀರಾ, ಮತ್ತೆ ಮನೆಗೆ ಹೋದ್ಮೇಲೆ ಎಷ್ಟು ಸ್ಕೀಮ್ಗಳಿದಾವೆ ಅಂತ ನಾವು ಮತ್ತೆ ನೋಡಿದ್ರೆ ನಮ್ಗೆ ಗೊತ್ತೂ ಆಗಲ್ಲ. ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಯಾರ್ಯಾರಿಗೆ ಮೊಬೈಲ್ ಯೂಸ್ ಮಾಡಕ್ಕೆ ಎಲ್ಲ ಬರುತ್ತೋ ಎಲ್ಲರೂ ಕೂಡ myscheme.gov.in ಅಂತ ಒಂದು ವೆಬ್ಸೈಟ್ ಇದೆ. ಮೊಬೈಲ್ ಫೋನ್ ಅಲ್ಲೇ ನಾವು ನೋಡಬಹುದು, ಯಾರೇ ಆಗಿದ್ರು ನೋಡಬಹುದು ಸರ್. myscheme.gov.in ಅಂತ ನಾವು ಟೈಪ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರಲ್ಲಿ ನಮ್ಮ ಹೆಸರು, ನಮ್ಮ ವಯಸ್ಸು, ಬೇರೆ ಬೇರೆ ಡೀಟೇಲ್ಸ್ ಹಾಕಿದ್ರೆ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಸ್ಕೀಮ್ ಡೀಟೇಲ್ಸ್ ಅಲ್ಲಿ ಬರುತ್ತೆ. ನಮ್ಮ ಏಜ್ಗೆ ತಕ್ಕಂತ, ನಮ್ಮ ಕ್ಯಾಟಗರಿಗೆ ತಕ್ಕಂತ, ಅಥವಾ ನಮ್ಗೆ ಎಂಪ್ಲಾಯ್ಮೆಂಟ್ ಇದ್ರೆ ಒಂದು ಸ್ಕೀಮು, ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಒಂದು ಸ್ಕೀಮ್, ಆತರ ಹಲವಾರು ಭಾರತ ಸರ್ಕಾರದಿಂದ ಏನೇನ್ ಸ್ಕೀಮ್ಗಳಿದಾವೆ ಎಲ್ಲ ಲಿಸ್ಟ್ ಬರುತ್ತೆ ಅಲ್ಲಿ. ಅಲ್ಲೇ ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದಾನೇ ನೀವು ಅಪ್ಲೈ ಮಾಡಬಹುದು ಆ ಸ್ಕೀಮ್ಗೆ. ಸೊ ಈ ಒಂದು ಮಾಹಿತಿನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. myscheme.gov.in, GOV ಅಂದ್ರೆ ಗವರ್ಮೆಂಟ್ .in, ಮೈ ಸ್ಕೀಮ್ ಅಂತ. ಸೊ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ನಾನು ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಫಲಾನುಭವಿಗಳಿಗೆ ಸಾಲದ ಚೆಕ್ ಅನ್ನು ವಿತರಿಸಲಾಯಿತು. ಅಡಿಗೆ ಅನಿಲ ಸಂಪರ್ಕ ಫಲಾನುಭವಿಗಳಿಗೆ EKYC ಮಾಡಿಸಲಾಯಿತು. ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಕುರಿತ ಮಾಹಿತಿ ಕೈಪಿಡಿ ಮತ್ತು ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು. ದೃಶ್ಯ ಶ್ರಾವ್ಯ ಮಾಧ್ಯಮದ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಕುರಿತು ವ್ಯಾನ್ನಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮಡಿಕೇರಿ ಪಟ್ಟಣದ ವಿವಿಧ ಭಾಗಗಳಿಂದ ಬಂದಿದ್ದ ಜನರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಯಾತ್ರೆಯಲ್ಲಿ ಭಾಗವಹಿಸಿದ್ದರು.